ಸೊ ಸೆಕೆಂಡ್ ಟೈಮ್ ಸೀಮಂತ ಮಾಡ್ಕೋತಾ ಇದ್ದೀರಾ? ಡಿಸೈನ್ ಮಾಡಿದ್ ನಾನು. ಗೊತ್ತು. Thank you so much. ಲಿಪ್ಸ್ಟಿಕ್ ಯಾರು ಹಾಕಿದ್ರು? Auntie. ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡಿದ್ದೀವಿ ಆ ತೋಟದ ಮನೆಯಲ್ಲಿ. Jingle bells, jingle bells. Hi friends. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಚಿನಿಮಾಗೆ ಸ್ಕೂಲ್ ಇಲ್ಲ, ಅವಳಿಗೆ ಎಷ್ಟು ಟೈಮ್ ಪಾಸ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಆಗ್ತಾ ಇದೆ. ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಅಲ್ಲ ಚಿನಿ? ಬಾಯ್ಲಿ ನೋಡಿ, ಕ್ಯಾಮ್ರಾ ಆನ್ ಮಾಡಿದ ಕೂಡಲೇ ಎಷ್ಟು ಸೈಲೆಂಟ್. ಹಿಂಗಿರೋದೇ ಇಲ್ಲ ಫ್ರೆಂಡ್ಸ್, ಇಲ್ಲ ಹೇಳಬೇಕಂದ್ರೆ ಕ್ಯಾಮ್ರಾ ಮುಂದೆ ಅಷ್ಟೇ ಹೆಂಗಿರೋದು. ತುಂಬ ಜನರು ಎಷ್ಟು ಸೈಲೆಂಟ್ ಆಗಿರ್ತಾಳೆ ಚಿನಿಮಾ, ನೀವು ವಿಡಿಯೋ ಮಾಡಬೇಕಾದ್ರೆ ಮಾತಾಡೋದಿಲ್ಲ ಅಂತ. ಅದು ನಾನು ಮಾತಾಡ್ತಾ ಇರ್ತೀನಲ್ವ, ಅದಕ್ಕೆ ಮಾತಾಡೋಲ್ಲ. ಈಗ ನೈಲ್ ಪಾಲಿಶ್ ಹಾಕ್ಬೇಕಂತೆ, ಅದಕ್ಕೆ ಕಾಲು ತೋರಿಸ್ತದೆ. ಹಾಕ್ತೀನಿ ಒಂದು 5 ಮಿನಿಟ್ಸ್. ಸೊ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಅಂದರೆ ನಾನು ಹೇಳಿದ್ದು ಯಾವುದೋ ಒಂದು ವಿಡಿಯೋದಲ್ಲಿ ನನಗೆ ಗೊತ್ತಿಲ್ಲದೇ ಹೇಳಿದ್ದೀನಿ ನಾನು ಸೀಮಂತ ಮಾಡ್ಕೋಬೇಕು ಅಂತ. ಸೊ ಸೆಕೆಂಡ್ ಟೈಮ್ ಸೀಮಂತ ಮಾಡ್ಕೋತಾ ಇದ್ದೀರಾ? ಸೊ ನಮ್ಮ ಕಡೆ ಎಲ್ಲ ಸೆಕೆಂಡ್ ಟೈಮ್ ಎಲ್ಲ ಸೀಮಂತ ಮಾಡ್ಕೊಳೋದು ಇಲ್ಲ, ಮಾಡೋದು ಇಲ್ಲ. ಏನಿದು ನೀವು ಮಾಡ್ಕೋತೀರಾ ಅನ್ನೋದು ಗೊತ್ತಿಲ್ಲ. ಸೊ ನಿಮ್ಮಿಂದ ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದೀನಿ ಸೀಮಂತ ಮಾಡ್ಕೋತೀರಾ ಅನ್ನೋದು ಅಂತ ಹೇಳಿ. ತುಂಬ ಜನರು ಕಾಮೆಂಟ್ ಮಾಡಿದರು. ಹೌದು, ನಾನು ಸೆಕೆಂಡ್ ಟೈಮ್ ಕೂಡ ಸೀಮಂತ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಬಂದುಬಿಟ್ಟು ಈಗ ಏನು ತವ್ರ ಮನೆಯವರು ಸೀಮಂತ ಮಾಡ್ತಾರೆ. ನಾನು ಹೇಳಬೇಕು ಅಂದರೆ, ಸೊ ನನ್ನ ಸೀಮಂತ ಇಲ್ಲೇ ರಾಜುನೇ ಮಾಡಿದ್ದು. ಸೊ ಸೆಕೆಂಡ್ ಟೈಮ್ ಕೂಡ ಅಷ್ಟೇ, ಅಂದರೆ ಮಾಡ್ಕೋಬೇಕು ಬೇಡ ಅನ್ನೋದಕ್ಕಿಂತ ಸೊ ಇದು ಜಸ್ಟ್ ಏನಪ್ಪ ಅಂದರೆ ಒಂದು ಮೆಮೊರಿ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ಅಷ್ಟೇ. ತುಂಬ ಜನರು ಹೇಳ್ತಾ ಇದ್ರಿ, ನಿಮ್ಮ ಫಾರ್ಮ್ ಹೌಸಲ್ಲಿ ಮಾಡಿ, ಟೈಮ್ ಚೆನ್ನಾಗಿರುತ್ತೆ, ಹಳ್ಳಿ ಮನೆ ಇದೆ ಅಲ್ವಾ, ಸೊ ಅದ್ರಲ್ಲಿ ಮಾಡಿ ಅಂತ. ಸೊ ನೀವು ಹೇಳ್ದ ಹಾಗೆ ನಾವು ಅಲ್ಲೇ ಪ್ಲ್ಯಾನ್ ಮಾಡಿದ್ದೀವಿ, ನಮ್ಮ ತೋಟದ ಮನೆಯಲ್ಲೇ ಮಾಡ್ಕೊಳ್ಳೋಣ ಸೀಮಂತ. ಅಂದರೆ ಏನು ಫುಲ್ ಆಡಂಬರವಾಗಲ್ಲ, ಜಸ್ಟ್ ಸಿಂಪಲ್ ಆಗಿ ಒಂದು ಮೆಮೊರಿ ಇರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಆಕ್ಚುಲಿ 2 ಸೀಮಂತನೂ ಮಾಡ್ಕೋಬಹುದು. ಫಸ್ಟ್ ಬಂದ್ಬಿಟ್ಟು ಅಮ್ಮ ಮನೆ ಕಡೆಯಿಂದ ಮಾಡ್ಬೇಕು, ನಾನೀಗ ಅದೇ ಸೆಕೆಂಡ್ ಬಂದ್ಬಿಟ್ಟು ಗಂಡನ ಮನೆಯಿಂದ ಮಾಡ್ತಾರೆ. ಮಾಡಿದ್ರೆ ಬಟ್ ನಮ್ದು ಎಲ್ಲ ಉಲ್ಟಾ. ಮೋಸ್ಟ್ಲಿ ತುಂಬಾ ಜನರು ಮಾಡ್ಕೊಂತಾರೆ, ಯಾವಾಗಿಂದನೂ ಮಾಡ್ತಾರೆ. ಯಾವಾಗಿಂದನೂ ಇದೆ ಅಂತೆ, ಬಟ್ ನನಗೆ ರಾಜು ಹೇಳಿದ್ರು ಯಾವಾಗಿಂದನೂ ಇದೆ, ಮಾಡ್ಕೋ ಆರಾಮ್ಸೆ, ನಾನು ಮಾಡಿಸ್ತೀನಿ. ಏನಂದ್ರೆ ಈಗ ಪ್ರೆಗ್ನೆಂಟ್ ವುಮೆನ್ಸ್ಗೆ ಒಂಥರ ಖುಷಿ ಆಗುತ್ತೆ ಅದೆಲ್ಲ ಮಾಡಿದ್ರೆ. ಬೇಬಿ ಹೆಲ್ತ್ಗೂ ಒಳ್ಳೇದು. ಎಲ್ಲರೂ ಬರ್ತಾರಲ್ವಾ, ಅವ್ರೆಲ್ಲರೂ ನೋಡಿ ಖುಷಿ ಆಗುತ್ತೆ. ಎಲ್ಲರನ್ನ ನೀವು ಭೇಟಿ ಆದಂಗೂ ಆಗುತ್ತೆ, ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿರುತ್ತೆ. ಒಂಥರ ಒಳ್ಳೇದೇ ಇದು. ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನ ಲಾಸ್, ಮಾಡ್ಕೊಂಡ್ರೆ ಒಳ್ಳೇದು, ಆಶೀರ್ವಾದ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಹಂಗಂತ ಹೇಳಿ ನಾನು ಗ್ರ್ಯಾಂಡಾಗಿ ಏನೂ ಬೇಡ, ಜಸ್ಟ್ ಸಿಂಪಲ್ಲಾಗಿ ಒಂದು ಚೇರ್ ಹಾಕ್ಬಿಟ್ಟು ಕೆಲವು ಜನರನ್ನ ಕರೆದ್ಬಿಟ್ಟು ಮಾಡ್ಕೋಬೇಕು ಅನ್ನೋದು ಆಸೆ ಇದೆ, ನನಗೂ ಆಸೆ ಇದೆ. ಸೊ ರಾಜು ಇದ್ದು ಸರಿ ನಿನ್ಗೆ ಏನು ಇಷ್ಟ ಆಗುತ್ತೋ ಆ ಥರ ನಾನು ಎಲ್ಲದಕ್ಕೂ ಓಕೆ ಅಂತ ಹೇಳಿದ್ರು. ಸೊ ಖುಷಿ ಆಯಿತು. ಸೊ ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡಿದ್ದೀವಿ ಆ ತೋಟದ ಮನೆಯಲ್ಲಿ ನನ್ನ ಸೀಮಂತ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ನಾವಿನ್ನೂ ಶಾಪಿಂಗ್ ಏನೂ ಸ್ಟಾರ್ಟ್ ಮಾಡಿಲ್ಲ. ಅಂದರೆ ನಾನು ಸ್ಯಾರಿ ತೊಗೊಳ್ಳೋದಾಗಿರ್ಬೋದು, ರಾಜುಗೆ ಅದಕ್ಕೆ ತಕ್ಕಂಗೆ ಬಟ್ಟೆ ತೊಗೋಬೇಕು, ಇನ್ನು ಚಿನ್ನಿಮಾಗೆ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು, ತುಂಬ ಕೆಲಸಗಳಿದೆ. ಸೊ ನಾವು ನೆಕ್ಸ್ಟ್ ಮಂತ್ ಮಾಡ್ತಾ ಇರೋದ್ರಿಂದ ಈಗ ಇಲ್ಲಿ ಮೈಸೂರಲ್ಲಿ ಫುಲ್ ರಶ್ಶು, ಎಲ್ಲೂ ಹೋಗೋ ಹಾಗೆ ಇಲ್ಲ. ಕೆಲವೊಂದು ಶಾಪ್ಗಳಿದೆ, ಇಲ್ಲ ಅಂತಲ್ಲ, ಬಟ್ ತುಂಬ ರಶ್ ಇದೆ. ಸೊ ಅದಕ್ಕೆ ಸ್ವಲ್ಪ ಕ್ರೌಡೆಲ್ಲ ಕಡಿಮೆ ಆಗಲಿ, 1-2 ದಿವಸ ಅನ್ನೋದಕ್ಕೆ ಸುಮ್ಮನಿದ್ದೀನಿ. ಆಮೇಲೆ ಒಂದೇ ದಿವಸದಲ್ಲಿ ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲರೂ ಇನ್ವೈಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಸೀಮಂತಕ್ಕೆ. ಅಂದರೆ ನಮ್ಮ ಫ್ಯಾಮಿಲಿ, ನಮ್ಮ ರಾಜು ಅವ್ರ ಫ್ಯಾಮಿಲಿ ಎಲ್ಲರನ್ನ ಕರೀಣ ಅಂದ್ಕೊಂಡಿದ್ದೀವಿ. ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅವರೆಲ್ಲ ಬರ್ತಾರೆ. ಸೊ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಸೀಮಂತ. ಇನ್ನು ಫೋಟೋಶೂಟು ಅದ್ರ ಬಗ್ಗೆ ಯೋಚನೆನೂ ಮಾಡೋಕ್ಕೆ ಹೋಗಿಲ್ಲ ನಾನು, ಏಕೆಂದರೆ ಎಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ತಲೆ ಒಂದೋದ್ರೆ ಒಂದು, ಅದಕ್ಕೆ ಒಂದೊಂದಾಗೆ ಹೋಗೋಣ ಅಂಥೇಳಿ ಫಸ್ಟ್ ಸೀಮಂತದ್ದು ಅಷ್ಟೇ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಫೋಟೋಶೂಟ್ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಚೆನ್ನಾಗಿ ರೆಸ್ಟ್ ಕೂಡ ಮಾಡ್ತಾಯಿದ್ದೀನಿ. ನನಗಿಷ್ಟ ಆಗೋ ಕೆಲಸಗಳು ಅಂದರೆ ಚೆನ್ನಾಗಿ ತಿನ್ನೋದು, ನಿದ್ದೆ ಮಾಡೋದು, ವಾಕ್ ಮಾಡೋದು ಇದೆ. ಅದ್ರ ಜೊತೆಗೆ ಇದೆಲ್ಲನೂ ಇದೆ. ಸೊ ಒಟ್ಟಿನಲ್ಲಿ ನನ್ನ ತಲೆನ ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ ಅಷ್ಟೇ. ಸರಿ, ನಾ ಈಗ ಹೋಗಿ ಅಡುಗೆ ಮಾಡ್ಬೇಕು ನಾನು ಮಧ್ಯಾಹ್ನಕ್ಕೆ. ಟೈಮ್ ಹೆಂಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಸೊ ಇವತ್ತು ಪನ್ನೀರ್ ಪುಲಾವ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ.
ಫ್ರೆಂಡ್ಸ್, ನಾನಿವತ್ತು ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೆ. ಪನ್ನೀರ್ ಜೊತೆಗೆ ಟೋಫು ಕೂಡ ತರಿಸ್ಕೊಂಡಿದ್ದೆ. ಸರಿ, ಇದೇ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ಬಂದು ಹೊಸ ಕುಕ್ಕರು. ನಾನು ದಿ ಇಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟಿಂದ ತರಿಸ್ಕೊಂಡಿದ್ದೀನಿ. ಸೊ ಸ್ಟೀಲ್ ಕುಕ್ಕರ್ ಇವಾಗ ಯೂಸ್ ಮಾಡ್ತಾ ಇರೋದು. ನಮ್ಮ ಮನೇಲಿ 3 ಸ್ಟೀಲ್ ಕುಕ್ಕರ್ ಇದೆ. ಇದು ಹೊಸದು, ಸ್ವಲ್ಪ ದೊಡ್ಡ ಸೈಜಲ್ಲಿ ತರಿಸಿದ್ದೀನಿ. ಇನ್ನು ಇವ್ರ ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿದ ಕೂಡಲೇ ಒಳ್ಳೆ ರಾಯಲ್ ಲುಕ್ ಬರುತ್ತೆ. ತುಂಬ ಪಾಶ್ ಇದೆ ಅಪ್ಪ ಇವ್ರ ಪ್ರಾಡಕ್ಟ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಬ್ರೊಕೋಲಿ, ಕ್ಯಾರೆಟ್ ಎಲ್ಲ ಹಾಕಿ ಸ್ಯಾಲೆಡ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಗೊತ್ತಾ, ಇವ್ರ ಪ್ರಾಡಕ್ಟ್ಸಲ್ಲಿ ನಾವು ಅಡುಗೆ ಮಾಡ್ತೀವಲ್ಲ, ತುಂಬ ಬೇಗನೆ ಅಡುಗೆ ಆಗಿಬಿಡುತ್ತೆ. ಅದ್ರ ಜೊತೆಗೆ ನಾನು ಇದು ಕಾಫಿ ವಾರ್ಮರ್, ಅಂದರೆ ನಾವು ಅಲ್ಲಿ ತೋಟದ ಮನೆ ಹತ್ರ ಹೋಗಿರ್ತೀವಿ, ನಾನು ರಾಜು ಇಬ್ಬರೇ ಇರ್ತೀವಲ್ವ. ಸೊ ಸಾಕು ಇದಿಷ್ಟು ಕಾಫಿ ಟೀ ಏನಾದರೂ ಬಿಸಿ ಮಾಡ್ಕೊಳ್ಳಿಕ್ಕೆ. ಎಷ್ಟು ಕ್ಯೂಟಾಗಿದೆ ನೋಡಿ, ವಿತ್ ಹ್ಯಾಂಡಲ್ ಬಂದಿದೆ ಈ ಥರ. ಇನ್ನೇನು ಅಲ್ಲಿ ಕಿಚನ್ ಕೂಡ ರೆಡಿ ಆಯ್ತಲ್ವಾ, ಹಗಲೆಲ್ಲ ಇಲ್ಲಿಂದ ತೊಗೊಂಡೋಗಿ ಇಟ್ಕೊಳಕ್ಕೂ ಆಗೋದಿಲ್ಲ. ಸೊ ಒಂದು ಸೆಟ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಪುಟ್ಟದ್ದು ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಸಾಸ್ ಪ್ಯಾನು. ಇದಕ್ಕೆ ಸ್ಯಾಂಡ್ವಿಚ್ ಬಾಟಮ್ ಬಂದಿದೆ ನೋಡಿ, ಈ ಥರ ಫ್ಲ್ಯಾಟ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಜೊತೆಗೆ ಗ್ಲಾಸ್ ಲಿಡ್ ಬಂದಿದೆ ಇದಕ್ಕೆ. ಸೊ ಇದರಲ್ಲಿ ನಾವು ಪಾಸ್ತಾ ಮಾಡ್ಕೋಬಹುದು, ಅಥವಾ ಮಕ್ಕಳಿಗೆ ಏನಾದರೂ ಗಂಜಿ ಮಾಡ್ಬೋದು, ಸಾಸ್ಗಳನ್ನ ಮಾಡ್ಕೋಬಹುದು. ಸೊ ನಾವು ಹೇಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೂ ಅಷ್ಟೇ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಮತ್ತು ಪ್ಲಾಸ್ಟಿಕ್ ಅಲ್ಲ, ಇದು ಒಂಥರ ರಬ್ಬರ್ ಟೈಪ್ ಇದೆ. ಸೊ ಬ್ಯಾಚುಲರ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಒಬ್ಬರೇ ಇರ್ತಾರಲ್ವ. ಸೊ ಈ ಥರ ಪುಟ್ಟದ್ದು ತೊಗೊಂಡ್ಬಿಟ್ರೆ ಸಾಕು. ಆ್ಯಂಡ್ ಮನೇಲಿ ಮಕ್ಳು ಇರ್ತಾರೆ, ಮಕ್ಕಳಿಗಂತಲೇ ಸಪ್ರೇಟಾಗಿ ಒಂದು ಇದು ತೊಗೊಂಡ್ಬಿಟ್ರೆ ಅವರಿಗಂತಲೇ ಯೂಸ್ ಮಾಡ್ಕೋಬೋದು. ಇದಕ್ಕೆ ಲಿಡ್ ಬಂದಿರೋದೇ ನನಗೆ ತುಂಬ ಇಷ್ಟ ಆಯಿತು, ಇಷ್ಟು ಚೆನ್ನಾಗಿದೆ. ಇನ್ನು ನಾನು ತೊಗೊಂಡಿರುವಂತಹ ಎಲ್ಲ ಐಟಮ್ಸ್ಗಳು ಇಂಡಕ್ಷನ್ಗೂ ಯೂಸ್ ಮಾಡ್ಬೋದು, ಹಾಗೆ ಗ್ಯಾಸ್ ಸ್ಟವ್ ಮೇಲೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದು ಬಂದುಬಿಟ್ಟು ಪುಟ್ಟು ಮೇಕರ್. ಸೊ ಈ ಥರ ಇದೆ ಪುಟ್ಟು ಮೇಕರು. ನಾವು ಇದರಲ್ಲಿ ರಾಗಿ ಪುಟ್ಟು ಮಾಡ್ಬೋದು, ಅಕ್ಕಿ ಪುಟ್ಟು ಮಾಡ್ಬೋದು. ಸೊ ಅಕ್ಕಿ ಪುಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ, ಇದೇ ವೀಕ್ನಲ್ಲೇ ಮಾಡ್ತೀನಿ. ಕೆಲವೊಂದು ಕಡೆ ನಮಗೆ ಈ ಥರ ಇದು ಕಡ್ಡಿ ಕೊಡೋದೇ ಇಲ್ಲಪ್ಪ. ನಾನು ಫಸ್ಟ್ ತರಿಸ್ಕೊಂಡಿದ್ದೆ, ಅದು ವಾಪಸ್ ಕೊಟ್ಬಿಟ್ಟೆ. ಈ ಥರ ಕಡ್ಡಿ ಕೊಡೋದಿಲ್ಲ, ಅಂದರೆ ನಾವು ಪುಟ್ಟು ಮಾಡಿರ್ತೀವಲ್ಲ, ಮಾಡಿದ್ಮೇಲೆ ಅದು ತೆಗಿಲಿಕ್ಕೆ ಬೇಕಲ್ವ. ಸೊ ಈ ಥರ ಒಂದು ಕಡ್ಡಿ ಇದ್ದರೆ ಚೆನ್ನಾಗಿರುತ್ತೆ. ಇವ್ರು ಕೊಟ್ಟಿದ್ದಾರೆ, ಚೆನ್ನಾಗಿ ಅನ್ನಿಸ್ತು. ಒಳಗಡೆ ಒಂದು ಪ್ಲೇಟ್ ಇದೆ ಚಿಕ್ಕದು, ಇದಕ್ಕೆ ಈ ಥರ ಇಟ್ಟು ಕ್ಯೂಟಾಗಿದೆ, ಪುಟ್ಟದಾಗಿ ಪುಟ್ಟು ಮೇಕರ್. ಸೊ ಇದು ಬಂದು, ಸೊ ನಾನು ಇದಿಷ್ಟು ಐಟಮ್ಸ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇದಲ್ಲದೆ ನಾನು ಇನ್ನೂ ಕೆಲವೊಂದು ಬೇರೆ ಐಟಮ್ಸ್ ಕೂಡ ತೊಗೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀನಲ್ವ. ಸೊ ಆ ಪ್ರಾಡಕ್ಟ್ನ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಅದು ಅಲ್ಲದೆ ಈಗ ಸ್ವಲ್ಪ ಆಫರ್ ಪ್ರೈಸ್ಗೆ ಸಿಗ್ತಾ ಇದೆ, ಡಿಸ್ಕೌಂಟ್ ಎಲ್ಲ ಇರುತ್ತೆ. ಬೇಕು ಅಂದರೆ ಬೈ ಮಾಡಿ. ಹಾಗೆ ನಾನು ಇಲ್ಲಿ ಕೊಟ್ಟಿದ್ದೀನಲ್ವ, ಆ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಮರೆಯೋಕ್ಕೆ ಹೋಗ್ಬೇಡಿ, ಆ ಕೋಡ್ನ ಹಾಕ್ಕೊಂಡ್ಬಿಟ್ಟು ನೀವು ಬೈ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ದಿ ಇಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಸೊ ಬೇಕು ಅಂದರೆ ಒಂದ್ಸಲ ಹೋಗ್ಬಿಟ್ಟು ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ಬೈ ಮಾಡಿ. ಫ್ರೆಂಡ್ಸ್, ಇನ್ನೇನು ಲಂಚ್ ರೆಡಿ ಆಗಿದೆ. ನಾನು ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾರು ಹಾಕಿದ್ರು? ಆಂಟಿ 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 ಹಾಕಿದ್ರಾ? ಕಾಲ್ಗೂ ಹಾಕಿದ್ರ? ಕೈಗೆ ಯಾಕೆ ಹಾಕ್ಸ್ಕೊಂಡೆ ನೀನು? ಕೈಗೆ ಹಾಕೋಬಾರ್ದು, ಕೈಗೆ ಹಾಕೋಬಾರ್ದು. ಕೈ ಮಾನ ಕೈ ಮಾನ, ಕೈಗೂ ಚೆನ್ನಾಗಿದೆ. ಕೈಗೆ ಹಾಕೊಂಡ್ರೆ ಹಿಂಗೆ ಇಲ್ಲಿ ಹೊಟ್ಟೆ ಒಳಲೆಲ್ಲ ಹೋಗ್ಬಿಡತ್ತೆ. ಏನಂಟಿ ಕೈಗೆ ಹಾಕಿದಿರಲ್ಲ ನೀವು? ಬರೀ ಕಾಲ್ಗೆ ಅಷ್ಟೇ ಹಾಕ್ಬೇಕು. ಕಾಲ್ ಚೈನಾಗೂ ಹಾಕ್ಬಿಟ್ಟಿದ್ದೀರ ನೀವು. ಚಾನಲ್ಗೂ ಹಾಕಿದ್ರ? ಅಯ್ಯೋ ಅಯ್ಯೋ, ಚೈನಾಗೂ ಹಚ್ಬಿಟ್ಟಿದಾರಲ್ಲ. ಫ್ರೆಂಡ್ಸ್, ನಾನು ಚಿನ್ನಿಮಗೆ ಅಂತ ಹೇಳಿಬಿಟ್ಟು ಒಂದು ಲರ್ನಿಂಗ್ ಕುಷನ್ ತರಿಸ್ಕೊಂಡಿದ್ದೆ. ಆದರೆ ಅದು ಈಗ ಪೇಪರ್ ಇರೋವಂಥದ್ದು, ಬುಕ್ಸ್ ಇರೋವಂಥದ್ದಾದರೆ ತುಂಬ ದಿವಸ ಇಟ್ಕೊಳೋದಿಲ್ಲ ಮಕ್ಕಳು. ಅದು ಹೆಂಗೋ ಒಂದು ಹರಿದು ಬಿಸಾಕ್ಬಿಡ್ತಾರೆ. ಸೊ ನನಗೂ ಆ ಥರ ಬುಕ್ಸ್ ಎಲ್ಲ ತಂದು ಸಾಕಾಗಿತ್ತು. ಸರಿ ನೋಡ್ತಾ ಇದ್ದೆ, ಆನ್ಲೈನಲ್ಲಿ ನೋಡಬೇಕಾದ್ರೆ ಈ ಥರ ಪಿಲ್ಲೋ ಇತ್ತು. ಬಟ್ ನನಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಭವ್ಯ ಗಿಫ್ಟ್ ವರ್ಡ್ ಅವ್ರ ಹತ್ರ ಕೇಳಿದೆ, ನಿಮ್ಮ ಹತ್ರ ಏನಾದರೂ ಆ ಥರ ಸಿಗುತ್ತಾ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು. ಅವ್ರು ಸುಮಾರು ಗಿಫ್ಟ್ ಐಟಮ್ಸು ಆ ಥರ ಮತ್ತು ಮಕ್ಕಳಿಗೆ ಯೂಸ್ ಆಗುವಂತಹ ಕೆಲವೊಂದು ವಸ್ತುಗಳೆಲ್ಲ ಮಾರ್ತಾ ಇರ್ತಾರೆ. ಕೇಳಿದೆ ನನಗೆ ಆ ಥರ ಪಿಲ್ಲೋ ಸಿಗತ್ತಾ ಅಂತ. ಅವರು ನಾವು ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಅಂದರು. ಕಸ್ಟಮೈಸ್ ಅಂದರೆ ಏನಂದರೆ ನಮ್ಮ ಮಗು ಇರುತ್ತಲ್ಲ, ಮಗು ಫೋಟೋ. ಇದು ಯಾರ್ದು ಫೋಟೋ ತೋರಿಸಿಲ್ಲ, ಫೋಟೋ ತೋರಿಸು ನೋಡಿ. ಸೊ ಮುಂದ್ಗಡೆ ಒಂದು ಮತ್ತು ಹಿಂದ್ಗಡೆ ಒಂದು ಫೋಟೋ ಹಾಕ್ಕೊಡ್ತಾರೆ. ನಾನು ಚಿನ್ನಿಮದ್ದು ಫೋಟೋ ಹಾಕ್ಸಿದ್ದೀನಿ.
Singing. ಯಾರಿದು? ತಮ್ಮ. ತಮ್ಮ ಅಲ್ಲಲೇ ಇದು. ಇದ. ಯಾರಿದ? ಇದೇ ತಮ್ಮ. ಯಾರಿದ? ಚಿನ್ನಿಮ್ಮ ಇದು ಚಿನ್ನಿಮ್ಮ. ಅವಳಿಗೆ ತುಂಬ ಇಷ್ಟ ಆಗಿರೋ ಫೋಟೋ ಇದು. ಹಂಗೆ ತೋರ್ಸಿದ್ರೆ ಕಾಣಿಸಲ್ಲ ಬಾಯಲ್ಲಿ. ತೋರ್ಸೋಣ ಬಾ, ತೋರ್ಸು. ಫಸ್ಟ್ ಪೇಜ್ ಓಪನ್ ಮಾಡು. ಓಪನ್ ಮಾಡು. ಹಾಗೆ ಇನ್ನು ಇದರಲ್ಲಿ ನಂಬರ್ಸ್, ಆಲ್ಫಾಬೆಟ್ಸ್, ಡೇಸ್, ಮಂತ್ಸ್, ಕಲರ್ಸ್, ಶೇಪ್ಸ್, ಫ್ರೂಟ್ಸ್ ಹೆಸರುಗಳು, ಮತ್ತು ಹೂವಿನ ಹೆಸರುಗಳು, ಬಾಡಿ ಪಾರ್ಟ್ಸ್, ವೆಜಿಟೇಬಲ್ಸ್, ಅನಿಮಲ್ಸ್ ನೇಮ್ಸ್ ಮತ್ತು ಅನಿಮಲ್ಸು. ಸೊ ಈ ಥರ ಸಾಕಷ್ಟು ಇದೆ. ಇನ್ನು ಇದನ್ನು 2 ಇಯರ್ಸ್ ಮಕ್ಕಳಿಂದ ಹಿಡಿದು ಆರಾಮಾಗಿ ಒಂದು 5-6 ವರ್ಷದ ಮಕ್ಕಳವರೆಗೂ ಇದನ್ನು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ಅವಳಿಗೆ ರೆಗ್ಯುಲರಾಗಿ ಸ್ಕೂಲಿಗೆ ಕಳಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ಟೀಲ್ ಈ ಥರ ಸಿಪ್ಪರ್ ಬಂದಿದೆ. ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಇದು ಕೂಡ ಕಸ್ಟಮೈಸ್ ಮಾಡಿಸಿದ್ದೀನಿ. ಆದ್ಯಂತ ಅಂತ ಹೇಳಿ ಹೆಸರು ಹಾಕ್ಸಿದ್ದೀನಿ. ಕುಡಿ, ನೀರು ಕುಡಿ. ಇದರಲ್ಲಿ ಇವಳೆ ಅಂದರೆ ಅದನ್ನು ತೆಗೆದ್ಬಿಟ್ಟು ನೀರು ಕುಡಿದ್ಬಿಟ್ಟು ಮತ್ತೆ ಅದನ್ನು ಕ್ಲೋಸ್ ಮಾಡ್ತಾಳೆ. ಹಾಗಾಗಿ ನನಗೂ ಈಸಿ ಆಯಿತು. ತೋರಿಸ್ತಾಳೆ ನೋಡಿ, ಎಲ್ಲ ಗೊತ್ತು ಅವಳಿಗೆ. ಫ್ರೆಂಡ್ಸ್, ನೀವು ಕೂಡ ಈ ಪಿಲ್ಲೋ ಅಥವಾ ವಾಟರ್ ಬಾಟ್ಲು ಇನ್ನೂ ಏನಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಸೊ ನಾನು ಅವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಮತ್ತು ಅವ್ರ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ ಐಟಮ್ಸ್ ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ವಾಶ್ ಮಾಡಿದ್ದೀನಿ. ಸ್ವಲ್ಪನೂ ಕಲರ್ ಶೇಡ್ ಆಗೋದು ಏನೂ ಹೋಗಿಲ್ಲ. ಪ್ರಿಂಟ್ ಹೇಗಿದೆಯೋ ಹಾಗೆ ಚೆನ್ನಾಗಿದೆ. ಫ್ರೆಂಡ್ಸ್, ರೋಡ್ ಸೈಡಲ್ಲಿ ಟ್ರಾಫಿಕ್ ಇತ್ತು ಅಂಥೇಳಿ ಕಾರ್ ನಿಲ್ಲಿಸಿದ್ವಿ. ಆ ಟೈಮ್ನಲ್ಲಿ ಇದನ್ನು ಮಾರ್ಕೊಂಡು ಬಂದಿದ್ದರು. ಸರಿ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಅಂಥೇಳಿ ರಾಜು ತೊಗೊಂಡ್ರು. ಅದು ಅಲ್ಲದೆ ಚಿನ್ನಿಮಾಗೆ ಸ್ಕೂಲ್ ಬೇರೆ ಇಲ್ಲ ಅಲ್ವಾ, ಇಂಥದ್ದೆಲ್ಲ ಆಟ ಆಡೋಕ್ಕೆ ಇರುತ್ತೆ ಅಂಥೇಳಿ ತೊಗೊಂಡ್ರು. ಜಸ್ಟ್ 100 ರೂಪೀಸ್ ಅಲ್ಲ ಅಂಥೇಳಿ ತರಿಸಿದ್ವಿ. ತಂದಮೇಲೆ ನೋಡಿ ಈಗ ಅಪ್ಪ ಮಗಳು ಕುತ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ನಾನು ಇದನ್ನು ಯಾವತ್ತೂ ಮಾಡಿಲ್ಲ. ಸೊ ನನಗೂ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಲಿಕ್ಕೆ ಅಂಥೇಳಿ ಕೊಟ್ಟು ನಾನು ವೀಡಿಯೋ ಮಾಡ್ತಾ ಕುತ್ಕೊಂಡಿದ್ದೀನಿ. ಎಲ್ಲ ಪಾರ್ಟ್ಸು ಸರಿಯಾಗಿ ಕೊಟ್ಟಿದ್ದಾರೋ ಇಲ್ವೋ, ಇದನ್ನು ಹೇಗೆ ಮಾಡ್ತಾರೆ ಅನ್ನೋದು ನನಗೂ ನೋಡಿಬಿಟ್ಟು ಒಳ್ಳೆ ಕ್ಯೂರಿಯಾಸಿಟಿ ಬಂತು. ಇಲ್ಲಿ ಚಿನ್ನಿಮಾಗಿಂತ ನಾನು ರಾಜುನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂದರೆ ತಂದೆ ತಾಯಿ ಮಕ್ಕಳಾಗ್ಬಿಡ್ತಾರೆ ಅಂತ ಹೇಳ್ತಾರಲ್ವ, ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಫ್ರೆಂಡ್ಸ್, ಇಲ್ಲಿ ಚಿನ್ನಿಮಾ ಆಟ ಆಡೋದು ನಾವು ಆಟ ಆಡ್ತಾ ಇದ್ದೀವೋ ಒಂದು ಗೊತ್ತಿಲ್ಲ. ಮನೆ ರೆಡಿ, ಡಬಲ್ ಟಾಪ್ ಮನೆ. ಬಾರ್ಲಿ ಇದು ಬಿಡು, ನೋಡಿಲಿ ಮನೆ ನೋಡ್ಬಾ. ಮನೆ ರೆಡಿ. ಅವಳಂತೂ ಎಲ್ಲ ಈ ಥರ ಚಿಕ್ಕ ಚಿಕ್ಕದೆಲ್ಲ ಬಿದ್ದಿರೋದೆಲ್ಲ ಆರಿಸ್ತಾ ಇದ್ದಾಳೆ. ಏನೋ ಥಿಂಕ್ ಮಾಡ್ತಿದ್ದಾಳೆ. ಏನೇನು ಎಲ್ಲಿಡೋದು ಅಂತ. ಅಲ್ಲಿಡ್ಲಾ? ಏನು ಅದು ಎಲ್ಲಿಡ್ಬೇಕು ನೋಡು ಫಸ್ಟ್. ನಂಬರ್ ನೋಡ್ಬೇಕು. ಇದು 60 ಎಲ್ಲಿದೆ? 60. ಯಪ್ಪ, ನಮ್ಮಂಥವ್ರಿಗೆ ಇದು ಸೆಟ್ ಆಗಲ್ಲ ಬಿಡಪ್ಪ, ತಲೆನೋವು ಬರ್ತಾರೆ. ರೆಡಿ ಫ್ರೆಂಡ್ಸ್, ಇದೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕದೆ ಒಂದು ಮನೆ ರೆಡಿ ಆಯಿತು. ಎರಡು ಸೇಮ್ ಇದೆಯಾ ಮನೆ? ಇಲ್ಲಿ ಇಡಬೇಕು, ಇಲ್ಲಿ ಹಿಂಗೆ ಕರೆಕ್ಟಾ? ಏನು ಸಿನಿಮಾ ಇದು? ವಾ, ನನಗಾಗಿದ್ರೆ ಒಂದು ಡೇ ಬೇಕಾಗ್ತಾ ಇತ್ತು. ನೋಡೋಣ. 1 ಡೇ ಬೇಕಾಗ್ತಾ ಇತ್ತು ನನಗೆ ರಾಜು ಅಲ್ಲ. ನಾನು ಇಂಥದ್ರಲ್ಲೆಲ್ಲ ಹಿಂದ್ಗಡೆ ವಿಂಡೋ ಇದೆ, ಹಾಂ ಓಪನ್ ಮಾಡು. ಓಕೆ, ಮನೆ ರೆಡಿಲೇ ಇದೆ. ರೆಡಿ ಚಿನ್ನಿಮಮ್ಮ. ಡೋರ್ಸ್ ಹಾಕಿದ್ದೀನಿ ಆಗ್ಲೇ ನಾನು. ಇಲ್ಲಿ ವಿಂಡೋ ಇದೆ, ಈ ಕಡೆ ಸೈಡ್. ಇಲ್ಲಿ ಇಲ್ಲಿ ಓಪನ್ ಮಾಡಬೇಕು. ಇಲ್ಲಿ ಇದೆಲ್ಲ ಅದಲ್ಲ, ಇಲ್ಲಿ ಪಾಯಿಂಟ್. ಅದೇನು ವಿಂಡೋ ಅಲ್ಲ, ಅದು ಫೆನ್ಸ್. ಓಕೆ ಓಕೆ ಓಕೆ. ಹಾಂ 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 ಹಾಂ. ಸ್ವಲ್ಪ ತಲೆ ಓಡಿಸ್ಬೇಕು. ಮನೆ ಮುಂದೆ ಬಾಲ್ಕನಿ. ರೈಟ್. ಇದು ಎಷ್ಟೊತ್ತು ಇಟ್ಕೋತಾಳೆ ಇವಳು ಗೊತ್ತಿಲ್ಲ. ಎಷ್ಟು ದೊಡ್ಡ ಮನೆ. ಚಿನ್ಮ ಮನೆ ಕಟ್ಬಿಟ್ಲಪ್ಪ. ಅವಳೆ ಹೆಸರು ಹೇಳಿ ನಾವು ಆಟ ಆಡ್ಕೊಂಡಿದ್ವಿ. ಟೂಲ್ಸ್ ಜೊತೆ ಆಟ ಆಡ್ತಾ ಇದ್ದಾಳೆ ಅವಳು. ಇವಾಗ ಮನೆ ರೆಡಿ. ತಗೋ ಚಿನ್ಮ, ಮನೆ ತಗೋ. ಟಡಾ ಟಡಾ ಟಡಾ, ಚಿನ್ನಿಮಾಗೆ ಮನೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಮ್ಮಿ ಅನ್ನ. ವೆಲ್ಕಮ್ ಅದ್ಯಂತ ಮಾಡಿದ್ದು ನಾನು, ಥ್ಯಾಂಕ್ಸ್ ಹೇಳೋದು ಮಮ್ಮಿಗೆ. ಚೆನ್ನಾಗಿದ್ಯಾ?
ಅಯ್ಯೋ ಅಯ್ಯೋ ಅನ್ನೋದಕ್ಕೆ ಏನಿಲ್ಲ, ಅದು ಹಿಂಗೆ ಇಡ್ಬೇಕಷ್ಟೇ. ಜಿಂಗಲ್ ಬೆಲ್ ಅಂತಿವೆ, ಅಂತಿವೆ ಸವಾಲ ಅಂತ ಅಂತಿವೆ. ಜಿಂಗಲ್ ಬೆಲ್ ಅಂತಿವೆ, ಅಂತಿವೆ ಸವಾಲ ಅಂತಾರೆ. ಅವಳು ಇದು ಮನೆ ರೆಡಿ ಮಾಡೋದೇ ಆ ಹಾಡು ಆಡ್ಬಿಟ್ಲು. ಅಯ್ಯಪ್ಪ, ಈ ಹಾಡು ಕೂಡ ಬರುತ್ತಾ ಇವಳಿಗೆ ಅನ್ಕೊಂಡು. ಅದೆಲ್ಲ ಕಳ್ತಾಳ ಅದು ಮಾಷಾ ನೋಡ್ತಾಳಲ್ಲ ಟಿವಿ, ಎಲ್ಲ ನೋಡಿ ನೆನ್ಪಿಟ್ಕೊಂಡಿರ್ತಾರಲ್ಲ. ಗೊತ್ತಿರೋ ಹಾಗೆ ತುಂಬಾ ಜನರು ವಿವರ್ಸ್ ಅವಳು ಯಾವ ಹಾಡು ಆಡಿದಳೋ ಕಂಡುಹಿಡಿತೀರಾ ಅನ್ಕೊಂಡಿದೀನಿ. ಕಾಮೆಂಟ್ ಮಾಡಿ, ನಾನು ಹೇಳಕ್ ಹೋಗಲ್ಲ. ಹಾಡು ಚೆನ್ನಾಗಿ. ಫ್ರೆಂಡ್ಸ್, ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ರೆಡಿ ಆಗ್ತಾ ಇದ್ದೀನಿ. ಅದು ನೋಡಿದ್ರೆ ತುಂಬ ಕತ್ಲಾಗ್ಬಿಟ್ಟಿದೆ. ಪರವಾಗಿಲ್ಲ, ಆದರೂ ಅಂದರೆ ನಿನ್ನೆ ಸ್ವಲ್ಪ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ಮಧ್ಯಾಹ್ನ ಮಲ್ಕೊಂಡಲ್ವ ತುಂಬ ಹೊತ್ತು ನಿದ್ದೆ ಮಾಡಿಬಿಟ್ಟಿದ್ದೀನಿ ಇವತ್ತು, ಹಾಗಾಗಿ ಲೇಟ್ ಆಯಿತು. ಸರಿ, ನಾನು ಇನ್ನೇನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರ್ತೀನಿ. ಫ್ರೆಂಡ್ಸ್, ಇನ್ನು ನನಗೆ ಇತ್ತೀಚೆಗೆ ಅವಳನ್ನು ರೆಡಿ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಅವಳು ಒಂದು ಕಡೆ ನಿಂತ್ಕೊಳ್ಳಲ್ಲ, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಸೊ ನಾನು ಅವಳ ಸಮ ಎದ್ದು ಓಡೋಕ್ಕಾಗಲ್ಲ, ಜೊತೆಗೆ ಹಿಡ್ಕೊಳಕ್ಕೂ ಆಗೋದಿಲ್ಲ, ಸುಸ್ತು ಅನಿಸುತ್ತೆ. ಅದಕ್ಕಾಗಿ ಈಗ ರಾಜು ರೆಡಿ ಮಾಡ್ತಾರೆ ಅವಳನ್ನು. ಸ್ನಾನ ಮಾಡಿಸೋದಾಗಿರ್ಬೋದು ಕೆಲವೊಂದು ಸಲ, ಮತ್ತು ಈ ಥರ ರೆಡಿ ಮಾಡೋದಾಗಿರ್ಬೋದು, ಅದೆಲ್ಲ ರಾಜು ನೋಡ್ಕೋತಾರೆ. ಏನು ಬೇಕು? ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕೋಬಾರ್ದು ನೀನು. ಓಕೆ, ಸಾಕು, ಇಷ್ಟೇ. ಸೂಪರ್ ಇದೆಯಾ? ಸೂಪರ್. ಬಾ ಈ ಕಡೆ ಬಾ, ಡ್ರೆಸ್ ತೋರಿಸ್ಬಾ. ಚಿನ್ನಿಮದಿದು ಬರ್ತ್ಡೇ ಡ್ರೆಸ್ ಇದು. ಡ್ಯಾಡಿ ಹಾಕಿದ್ರಾ? ಚೆನ್ನಾಗಿ ರೆಡಿ ಮಾಡಿದ್ದಾರೆ. ತಿರುಗು ನೋಡೋಣ. ಸೂಪರ್. ಹೋಗ್ರಾಜನ್, ಏನೋ ರೆಡಿ ಆಗೋಗೋ, ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ಫ್ರೆಂಡ್ಸ್, ಇನ್ನೇನು ನಾನು, ಚಿನಿಮಾ, ರಾಜು 3 ಜನನು ರೆಡಿಯಾಗಿದ್ದೀವಿ. ಕೇಕ್ ಕೂಡ ಬಂದಿದೆ ನೋಡಿ, ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ ರಾಜು? ಡಿಸೈನ್ ಮಾಡಿದ್ದು ನಾನು. ಗೊತ್ತು. ಇಲ್ಲ, ನಮಗೆಲ್ಲ ಇಂಥದಕ್ಕೆಲ್ಲ ಬರೋದಿಲ್ಲ. ಸೊ ರಾಜುದೇ ಇದೆಲ್ಲ ಪ್ಲ್ಯಾನ್. ಸೊ ಏನಂದರೆ ಅವರು ರಾಜು ನನ್ನ ಬ್ಯಾಕ್ ಬೋನು, ಎಲ್ಲ ಹಿಂದೆ ಇದ್ದು ಮಾಡ್ತಾ ಇರ್ತಾರೆ, ಬಟ್ ಮುಂದೆ ನಾನು ಕಾಣಿಸ್ತೀನಿ ಅಷ್ಟೇ. ಹಿಂದೆ ಎಲ್ಲ ಅವರೇ ಮಾಡೋದು. ಇವರು ಮುಂದೆ ಎಲ್ಲ ನಮ್ಮ ಬಾಡಿ, ಇವರು ಹಿಂದೆ ನಾವಿದ್ರು, ಮುಂದೆ ಅವ್ರು ಇರ್ತಾರೆ. ಸೊ ಹಾಗಾಗಿ ಇಬ್ಬರು ಸೇರಿ ಮಾಡೋದ್ರಿಂದ ಅದು ತುಂಬ ಏನು ಕಲರ್ಫುಲ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಲಿಕ್ಕೂ ಕೂಡ. ಕೇಕ್ ನನಗಂತೂ ತುಂಬ ಇಷ್ಟ ಆಯಿತು. ಚಿನಿಮಾ ಅಂತೂ ಯಾವಾಗ ಕೇಕ್ ಕಟ್ ಮಾಡ್ತೀವಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾಳೆ. ಯಾಕೆ ಇದು ಕೇಕ್? ಗುಡ್ ಗರ್ಲ್ ಥರ ಕತ್ಕೊಂಡಿದ್ದಾಳೆ ನೋಡೋದು, ಫುಲ್ ಗುಡ್ ಗರ್ಲ್ ಆಗ್ಬಿಟ್ಟಿದ್ದಾಳೆ. ಆಗಲೇ ಇಲ್ಲಿ ಟೇಸ್ಟ್ ಮಾಡಿಬಿಟ್ಟಿದ್ದಾಳಲ್ಲ. ಹಾಂ, ಪಿಂಕ್ ಕೇಕ್ ಇರೋದು. ಸೊ ಅದಕ್ಕೆ ಹನಿ ಕೇಕ್ ಮೇಲೆ ಡೆಕೋರೇಟ್ ಮಾಡಿ ಚೆನ್ನಾಗಿದೆ. ಆ್ಯಂಡ್ ತಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಬರೀ 185 ವಿಡಿಯೋಸ್ ಏನೋ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಆದ್ರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಅಂದರೆ ಆಯಿತು, ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಂತೆ. ಸೊ 180 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಈಗ ಇವತ್ತು 1 lakhs ಫಾಲೋವರ್ಸ್ ಆಗಿದ್ದಾರೆ. ಸೊ ಆ ಖುಷಿಗೆ ನಾನು ಈ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀನಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಬರ್ಬೇಕಂದ್ರೆ ತುಂಬ ಕಷ್ಟ. 100K ಆಗೋದೇ ಗ್ರೇಟ್. ಕಂಗ್ರ್ಯಾಚುಲೇಷನ್ಸ್ ಸರ್. ಸೊ ತಮಗೂ ಕಂಗ್ರ್ಯಾಚುಲೇಷನ್ಸ್, ಯಾಕೆಂದರೆ ಇಬ್ಬರು ಕೆಲಸನೂ ಇದೆ. ನಮ್ಮ ಕ್ಯಾಮ್ರಾಮ್ಯಾನ್ಗೂ ಕಂಗ್ರ್ಯಾಚುಲೇಷನ್ಸ್. ಅವ್ರು ಒಳಗೊಳಗೆ ನಗ್ತಾ ಇದ್ದಾರೆ. ಓಕೆ, ನಾನು ಹೇಳ್ತಾ ಇದ್ದೀನಿ. ಸೊ ಯಾಕೆಂದರೆ ನಾವು ಹಾಕೋ ವೀಡಿಯೋಸ್ ಅಂದರೆ ಮೈ ವಿಲೇಜ್ ಲೈಫ್ ವೀಡಿಯೋಸ್ ಆಗಿರ್ಬೋದು, ನಮ್ಮ ಶಾರ್ಟ್ಸ್ ಆಗಿರ್ಬೋದು, ರೀಲ್ಸ್ಗಳಿದೆಲ್ವ, ಅದಕ್ಕೆ ಒಳ್ಳೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೊಟ್ಟು, ಸಾವಿರಾರು ಗಟ್ಟಲೆ ಲೈಕ್ಸ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಇದರಲ್ಲಿ ನಿಮ್ಮದು ಕೂಡ ಪಾಲಿದೆ. ಅದಕ್ಕಾಗಿ ಈ ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಕೇಕ್ ಕಟ್ ಮಾಡೋಣ ರಾಜು. ಲೆಟ್ಸ್ ಬಿಗಿನ್. ಸೊ ನಮ್ಗೆ ಇನ್ನೊಂದು ಏನು ಗೊತ್ತಾ, ಕೇಕ್ ಕಟ್ ಮಾಡೋಕೆ ಒಂದು ಒಳ್ಳೆ ರೀಸನ್ ಸಿಕ್ತು. ಲಾಸ್ಟ್ ಟೈಮ್ ನನ್ನ ಬರ್ತಡೇ ಆಯಿತು. ಸೊ ಈ ಟೈಮ್ 1 ಲಕ್ಷ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರೋದ್ರಿಂದ ಸೊ ಇದು ಒಂದು ಸೆಲೆಬ್ರೇಷನ್ ಮಾಡ್ಕೋತಾರೆ. ನೆಕ್ಸ್ಟ್ ಮಂತ್ ಮತ್ತೆ ನಿಮ್ಮ ಶ್ರೀಮಂತ ಕೇಕ್
ಅದಾದ್ಮೇಲೆ ನೆಕ್ಸ್ಟ್ ಡಿಸೆಂಬರ್ಗೆ ನಾನು ಬರ್ತಡೇ ಕೇಕ್. ಸೊ ಈ ತರ ಚೆನ್ನಾಗಿದೆ ಈ ವರ್ಷ ಇಡೀ ಚೆನ್ನಾಗಿ ಒಳ್ಳೆ ಜನವರಿಯಲ್ಲಿ ನಮ್ಮ ಮದ್ವೆ ಕೇಕ್, ಫೆಬ್ರವರಿಯಲ್ಲಿ ಚಿನ್ನಮ್ಮ ಬರ್ತಡೇ ಕೇಕ್, ಕಂಟಿನ್ಯೂಸ್ 4 months 4 ಕೇಕ್ಸ್. ಹಬ್ಬ ಮಗಳಿಗೆ. ಸೊ ಬನ್ನಿ ತಡ ಮಾಡೋದು ಬೇಡ. ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ಸ್. ಸೊ ಇನ್ನೂ ಯಾರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಮಾಯಾಲೋಕ ಪೇಜ್ ಫಾಲೋ ಮಾಡ್ತಾ ಇಲ್ಲ, ಸೊ ಹಿಂದೆ ಹೋಗಿ ಫಾಲೋ ಮಾಡಿ. ಸೊ ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಹಾಕ್ಸ್ಬಿಟ್ಟಿದ್ದೀನಿ ನಾನು. ಇದು ನೋಡಿದ್ರು ಗೊತ್ತಾಗ್ಬಿಡುತ್ತೆ. ಮಾಯಾಲೋಕ ಕನ್ನಡ ಅಂತ ಹೇಳ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್. ಕಟ್ ಮಾಡೋಣ? ರೆಡಿ ಫ್ರೆಂಡ್ಸ್? ಇನ್ನು ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ಗೆ ರಾಜು ರೀಲ್ ಮಾಡ್ತಾ ಇದ್ದಾರೆ. ಇನ್ನು ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು, ಕಟ್ ಮಾಡೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಸರಿ ಅಂತ ಹೇಳಿ 1-2 ಫೋಟೋ ಕೂಡ ತಗೊಂಡ್ವಿ. ಫ್ರೆಂಡ್ಸ್ ಕೊಕೊನಟ್ ಅಂಡ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವಳು. ಫ್ರೆಂಡ್ಸ್ ಕೊಕೊನಟ್ ಹಾಕಿದ್ದಾರೆ ಅಂತ. ಸರಿ ಕಟ್ ಮಾಡೋಣ? ಬಾ ಸ್ಟಾರ್ಟ್ ಮಾಡಲಿ. ನಿಂತ್ಕೊಳ್ಳಿ. ಸೊ ಫಸ್ಟು ನಮ್ಮ ವ್ಯೂವರ್ಸ್ಗೆ ರಾಜು ಕೇಳ್ತಾ ಇದ್ದಾರೆ ಯಾರಿಗೆ ತಿನ್ನಿಸೆ ಫಸ್ಟು ಅಂತ. ಫಸ್ಟ್ ನಮ್ಮ ವ್ಯೂವರ್ಸ್ಗೆ, ಯಾಕೆಂದರೆ ನಿಮ್ಮಿಂದನೇ ಅಲ್ವಾ ಇದು. ಸೊ ನಿಮಗೆ ಅದಾದಮೇಲೆ ನಮ್ಮ ಪುಟಾಣಿಗೆ ಸಿನಿಮಾಗೆ ಓಕೆ. ಅದಾದಮೇಲೆ ನೆಕ್ಸ್ಟು ನಮ್ಮ ರಾಜುಗೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್. ಥ್ಯಾಂಕ್ ಯು. ತಗೋಸಿದ್ದು ತಿನ್ನೋಸಿಂದ ತಗೋ ನನ್ನ ತಮ್ಮ ನೀನು. ಇದು ಇನ್ಸ್ಟಾಗ್ರಾಮ್ಗೆ ಅಂತ ಹೇಳಿ ಕೆಲವೊಂದು ರೀಲ್ಸ್ನ ಮಾಡ್ಕೋತಾ ಇದ್ದೀವಿ, ಯಾಕೆಂದರೆ ಇದು ಇನ್ಸ್ಟಾಗ್ರಾಮ್ಗೋಸ್ಕರನೇ ಮಾಡ್ತಾ ಇರೋದಲ್ವಾ. ಸೊ ಇಂಥ ರೀಲ್ಸ್ ಕ್ರಿಯೇಟಿವ್ ವರ್ಕ್ಸ್ ಮಾಡಬೇಕು ಅಂದರೆ ನಮಗೆ ರಾಜನೇ ಮಾಡ್ತಾರೆ. ಸ್ಟಾರ್ಟ್ ಚಿನ್ನ ಅರ್ಜುಪು. ಎಲ್ಲರಿಗೂ ಥ್ಯಾಂಕ್ ಯು. ಚೊಪ್ಪಲ್ಲ ನೀವು ಇದ್ರ ಓಕೆ ಸರ್. ಅವಳು ಯಾವುದೇ ಡೈಲಾಗ್ ಹೇಳ್ಕೊಟ್ರು ಒಂದೇ ಸಲ ಹೇಳ್ಬಿಡ್ತಾಳೆ. ಬಟ್ ಈ ಕೇಕ್ ಇರೋದ್ರಿಂದ ಅವಳಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಮುಗೀತು. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮಾಯಾಲೋಕ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಈಗಲೇ ಫಾಲೋ ಮಾಡಿ. ಇನ್ನೂ ಒಳ್ಳೆ ರೀಲ್ಸ್ಗಳನ್ನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕೇಕಿನವರು. ಸರಿನಾ, ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಆ್ಯಂಡ್ ಕೇಕ್ ಹೇಗಿತ್ತು ನೀವು ಹೇಳಬೇಕು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ, ಚೆನ್ನಾಗಿತ್ತು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.